ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಹಣ ಹೊಂದಾಣಿಕೆಗೆ ರೇಷನ್ ಕಾರ್ಡ್ ರದ್ದು ಮಾಡುತ್ತಿದೆ. ಇದರಿಂದಾಗಿ ಬಡವರು ವಂಚಿತರಾಗುತ್ತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಶಾಸಕ ಸುನೀಲ್ ಕುಮಾರ್ ವಾಗ್ದಾಳಿ. ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯಲ್ಲಿ ರಿಫ್ಲೆಕ್ಷನ್ 2024ರ ಕಾರ್ಯಕ್ರಮ. ವಿವಿಧ ಶಾಲೆಗಳ ಮಕ್ಕಳ ಪ್ರತಿಭೆ ಅನಾವರಣ. ಮಕ್ಕಳು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಆಯೋಜಕರ ಕರೆ. ಅರ್ಕಲ್ಗೂಡು ಸರ್ಕಾರಿ ಕೆರೆ ಜಾಗ ವಕ್ಫ್ ಹೆಸರಿಗೆ ಕೂಡಲೇ ಖಾತೆ ರದ್ದುಗೊಳಿಸುವಂತೆ ಆಗ್ರಹ. ರೈತ ಸಂಘದಿಂದ ಪ್ರತಿಭಟನೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವಾಗದೆ ವ್ಯಾಪಕವಾಗಿ ಎಲ್ಲ ಕಡೆ ರೇಷನ್ ಕಾರ್ಡ್ ರದ್ದು ಮಾಡುತ್ತಿದೆ ಎಂದು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸುನೀಲ್ ಕುಮಾರ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿಂದು ಮಾತನಾಡಿದ ಅವರು, ರಾಜ್ಯದಲ್ಲಿ ಇರುವುದು ಶೂನ್ಯ ಅಭಿವೃದ್ಧಿಯ ಸರ್ಕಾರವಾಗಿದ್ದು ಹಗರಣಗಳ ಸರ್ಕಾರ, ಭ್ರಷ್ಟ ಸರ್ಕಾರ. ಸರ್ಕಾರವು ವ್ಯಾಪಕವಾಗಿ ರೇಷನ್ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದು, ಬಿಪಿಎಲ್ ಕಾರ್ಡ್ಗಳನ್ನು ಗುರಿಯಾಗಿಸಿಕೊಂಡು 2 ತಿಂಗಳ ಅವಧಿಯಲ್ಲಿ 11 ಲಕ್ಷ ರೇಷನ್ ಕಾರ್ಡ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರದ್ದು ಮಾಡಿದ್ದಾರೆ. ಈ ಪ್ರಕ್ರಿಯೆ ನಿಂತಿಲ್ಲ, ಇನ್ನೂ ಮುಂದುವರೆದಿದೆ. ಸರ್ಕಾರ ಇಲ್ಲಿಯವರೆಗೆ ಯಾವ ಸ್ಪಷ್ಟ ತೀರ್ಮಾನ ತೆಗೆದುಕೊಂಡಿರುವುದಿಲ್ಲ. ಇದರಿಂದಾಗಿ ಬಡವರು ಕೇಂದ್ರ, ರಾಜ್ಯ ಸರ್ಕಾರ ಅನೇಕ ಸೌಲಭ್ಯಗಳಿಂದ ವಂಚಿತರಾಗುತ್ತಾರೆ. ಪ್ರಮುಖವಾಗಿ ಆಯುಷ್ಮಾನ್ ಭಾರತ್, ಗೃಹಲಕ್ಷ್ಮಿ ಅನೇಕ ಯೋಜನೆಗಳಿಂದ ಬಿಪಿಎಲ್ ಕುಟುಂಬವು ವಂಚಿತರಾಗುತ್ತಾರೆ. ಬಡವರ ಪರ ಎಂದು ಭಾಷಣ ಮಾಡಿ ಇಷ್ಟು ಪ್ರಮಾಣದಲ್ಲಿ ರೇಷನ್ ಕಾರ್ಡ್ ರದ್ದು ಮಾಡಿದ ಸರ್ಕಾರ ಬಂದಿರುವುದು ಕರ್ನಾಟಕದ ಇತಿಹಾಸದಲ್ಲೇ ಇದೇ ಮೊದಲು. ರೇಷನ್ ಕಾರ್ಡ್ ರದ್ದು ಮಾಡಬಾರದು ಎನ್ನುವ ಕುರಿತು ನಾವು ಹೋರಾಟ ಮಾಡಲಾಗುವುದು. ಅಲ್ಲದೆ ಈ ವಿಚಾರವನ್ನ ವಿಧಾನಸಭೆ ಅಧಿವೇಶನದಲ್ಲಿ ಪ್ರಸ್ತಾವನೆ ಮಾಡುತ್ತೇವೆ ಎಂದು ತಿಳಿಸಿದ ಅವರು, ದಿನದಿಂದ ದಿನಕ್ಕೆ ವಕ್ಫ್ ತನ್ನ ಆಸ್ತಿ ಘೋಷಣೆ ಮಾಡಿಕೊಂಡು ಹೆಚ್ಚು ಮಾಡಿಕೊಳ್ಳುತ್ತಿದೆ. ದೇವಾಲಯ, ಮಠ, ಪಾರ್ಕ್, ಶಾಲೆ, ಮನೆ, ತೋಟ ಇತರೆ ಎಲ್ಲವನ್ನ ವಕ್ಫ್ ತನ್ನ ವ್ಯಾಪ್ತಿಗೆ ಮುಂದಾಗಿರುವುದು ಒಂದು ಆಘಾತಕಾರಿ ಸಂಗತಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಕ್ಫ್ ತನ್ನ ಕದಂಬ ಬಾಹು ಚಾಚುತ್ತಿದ್ದು ಇಷ್ಟಾದರೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ, ಮೌನ ವಹಿಸಿದೆ. ವಕ್ಫ್ ಪರವಾಗಿ ಸರ್ಕಾರ ವಕಾಲತ್ತು ವಹಿಸುತ್ತಿರುವುದು ರಾಜ್ಯದಲ್ಲಿ ಒಂದು ಆಘಾತಕಾರಿ ಬೆಳವಣಿಗೆ. ರಾಜ್ಯಾದ್ಯಂತ 75 ಜನರ 3 ತಂಡ ಪ್ರವಾಸ ಮಾಡಲು ತೀರ್ಮಾನ ಕೈಗೊಂಡಿದ್ದೇವೆ ಎಂದರು. ಇಡೀ ರಾಜ್ಯಾದ್ಯಂತ ಕಳೆದ 1 ತಿಂಗಳಿನಿಂದ ನಡೀತಾ ಅದರ ಅಂತಿಮ ಹಂತದ ತಯಾರಿನಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಈ ಸಂಘಟನಾ ಪರ್ವದ ಹಿನ್ನೆಲೆಯಲ್ಲಿಯೇ ಇವತ್ತು ನಾನು ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗದ ಈ ಭಾಗಗಳಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಸದಸ್ಯತಾ ಅಭಿಯಾನ ಕರ್ನಾಟಕದಲ್ಲಿ ಪ್ರಾರಂಭ ಆಗಿ ಹತ್ತತ್ರ 1.5 ತಿಂಗಳ ನಂತರ ಸುಮಾರು 75 ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಕರ್ನಾಟಕದಲ್ಲಿ ನೋಂದಣಿ ಮಾಡೋದ್ರ ಮುಖಾಂತರ ಅಂತಿಮ ಹಂತದ ಸದಸ್ಯತಾ ಅಭಿಯಾನದಲ್ಲಿ ನಾವು ತೊಡಗಿಸ್ಕೊಳ್ತಾ ಇದ್ದೇವೆ. ಇದರ ನಂತರ ನಮ್ಮ 2ನೇ ಪ್ರಕ್ರಿಯೆ ಬೂತ್ ಸಮಿತಿಯ ಪುನರ್ರಚನೆಯ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತಾ ಇದೆ. ನವೆಂಬರ್ 20ನೇ ತಾರೀಕಿನಿಂದ ಈ ಪ್ರಕ್ರಿಯೆಗಳು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಕರ್ನಾಟಕದ 56,000 ಬೂತ್ಗಳಲ್ಲಿ ಬೂತಿನ ಪುನರ್ರಚನೆಯನ್ನು ನಾವು ಮಾಡ್ತೇವೆ. ನಮ್ಮ ಸಂಘಟನಾತ್ಮಕ ಪದ್ಧತಿಯ ಪ್ರಕಾರ ಬೂತ್ ಅಧ್ಯಕ್ಷರ ಪುನರ್ರಚನೆಯ ಮುಖಾಂತರ ರಾಷ್ಟ್ರೀಯ ಅಧ್ಯಕ್ಷರ ಪುನರ್ರಚನೆಯ ತನಕವೂ ಕೂಡ. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಮುಖಂಡರಾದ ರೇಣುಕುಮಾರ್ ಇತರರು ಉಪಸ್ಥಿತರಿದ್ದರು. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶ್ರೀನಿವಾಸ್ ಅವರು ಅಭೂತಪೂರ್ವ ಗೆಲುವು ಸಾಧಿಸುವ ಮೂಲಕ ಗೆಲುವಿನ ನಗೆ ಬೀರಿದ್ದಾರೆ. ಹಾಸನ ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯಕಾರಿ ಮಂಡಳಿ ಚುನಾವಣೆ ನಡೆದಿದ್ದು ಬೆಳಗಿನಿಂದಲೇ ಎಲ್ಲಾ ಸರ್ಕಾರಿ ನೌಕರರು ಬಿರುಸಿನ ಮತದಾನ ಮಾಡಿದರು. ಇನ್ನು ಉದ್ಯೋಗ ವಿನಿಮಯ ಕ್ಷೇತ್ರದಿಂದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಕೆಎಂ ಶ್ರೀನಿವಾಸ್ ಅವರು 43 ಮತಗಳ ಪೈಕಿ 37 ಮತಗಳನ್ನು ಪಡೆದು ಅಭೂತಪೂರ್ವ ಗೆಲುವು ಸಾಧಿಸಿದ್ದು, ಕಳೆದ ಬಾರಿ ಕೇವಲ 1 ಮತಗಳಿಂದ ಪರಾಭವಗೊಂಡಿದ್ದೆ. ಆದರೆ ಈ ಬಾರಿ ಅಭೂತಪೂರ್ವ ಗೆಲುವು ದೊರಕಿದ್ದು ಎಲ್ಲಾ ಮತದಾರರಿಗೂ ಧನ್ಯವಾದ ಸಲ್ಲಿಸುವುದಾಗಿ ತಿಳಿಸಿದರು. ವಿಜಯಶೀಲರಾಗಿದ್ದೀವಿ. ಈ ಒಂದು ವಿಜಯೋತ್ಸವಕ್ಕೆ ಕಾರಣ ನಮ್ಮ ಇಲಾಖೆ ಎಲ್ಲ ಆತ್ಮೀಯ ನೌಕರರು. ಎಷ್ಟು ವಿಜಯ ಅಂದರೆ ಹೇಳಕ್ಕಾಗದಷ್ಟು. ಯಾಕೆಂದ್ರೆ 43 ಓಟಲ್ಲಿ 37 ಓಟ್ ನನ್ನ ಒಬ್ಬನಿಗೆ ಹಾಕಿದ್ದಾರೆ. ಇನ್ನು ಪ್ರತಿಸ್ಪರ್ಧಿಗೆ ಕೇವಲ 6 ಓಟ್ ಮಾತ್ರ ಬಿದ್ದಿದ್ದಾವೆ. ಹಾಗಾಗಿ ಈ ವಿಜಯೋತ್ಸವ ಆಚರಣೆ ಇದೇ ಸ್ಥಳದಲ್ಲಿ 1 ಓಟಿಂದ ಸೋತಿದ್ದೆ. ಈಗ ಅದೇ ಸ್ಥಳದಲ್ಲಿ 37 ಓಟ್ ತಗೊಂಡು ಭಾರಿ ಹಂತದಿಂದ ಗೆಲುವು ಸಾಧಿಸಿನಿ. ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಆಕಾಂಕ್ಷಿಯಾಗಿರೋದ್ರಿಂದ ಎಲ್ಲರ ಸಹಕಾರ ಆಗಿರಲಿ. ನಮ್ಮ ಇಲಾಖೆಯ ಎಲ್ಲ ವೃತ್ತಿ ಬಾಂಧವರಿಗೆ, ನಮ್ಮ ಎಂಪ್ಲಾಯ್ಮೆಂಟ್ ಆಫೀಸಿನ ಎಲ್ಲ
ನಗರದ ಆರ್ಸಿ ರಸ್ತೆ ಬಳಿ ಇರುವ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಶನಿವಾರ ಬಿಜೆಪಿ ಸಕ್ರಿಯ ಅಭಿಯಾನ ಮತ್ತು ಸಂಘಟನಾ ಪರ್ವಗಳ ಕುರಿತು ಅವಲೋಕನ ಸಭೆಯನ್ನು ಏರ್ಪಡಿಸಲಾಗಿತ್ತು. ಸಭೆಯಲ್ಲಿ ಕಾರ್ಕಳ ಕ್ಷೇತ್ರದ ಶಾಸಕ ಸುನೀಲ್ ಕುಮಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಈ ಸಂಘಟನಾ ಪರ್ವದ ಹಿನ್ನೆಲೆಯಲ್ಲಿ ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಭಾಗಗಳಲ್ಲಿ ಪ್ರವಾಸ ಮಾಡಲಾಗುತ್ತಿದೆ. ಸದಸ್ಯತ್ವ ಅಭಿಯಾನ ಕರ್ನಾಟಕದಲ್ಲಿ ಪ್ರಾರಂಭವಾಗಿ 1 ತಿಂಗಳು ಕಳೆದಿದ್ದು, ಈ ಅವಧಿಯಲ್ಲಿ ಸುಮಾರು 75 ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನ ಕರ್ನಾಟಕದಲ್ಲಿ ನೋಂದಣಿ ಮಾಡುವ ಮೂಲಕ ಅಂತಿಮ ಹಂತದ ಸದಸ್ಯತ್ವ ಅಭಿಯಾನದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದೇವೆ. ನವೆಂಬರ್ 20ರಿಂದ ಈ ಪ್ರಕ್ರಿಯೆಗೆ ಚಾಲನೆಗೊಳ್ಳಲಿದ್ದು, ಕರ್ನಾಟಕದ 56,000 ಬೂತ್ಗಳಲ್ಲಿ ಪುನರ್ರಚನೆ ಮಾಡಲಾಗುವುದೆಂದರು. ಈಗ ಅದನ್ನ 50 ಇಳಿಸಿದೆ. 50 ಮಾಡಿದವರು ಸಕ್ರಿಯ ಸದಸ್ಯತ್ವ ಅಂತ. ಕೆಲವರು MLA ಟಿಕೆಟ್ ಸಿಕ್ಬಿಡುತ್ತೆ ಅಂತೇಳಿ 500 1,000 ಮಾಡಿದ್ರೆ ಉಳಿದ ಸಕ್ರಿಯ ಸದಸ್ಯರು ಆಗೋದನ್ನು ತಪ್ಪಿಸಿದ್ರು ಅವರು ಅಂತ ಅರ್ಥ. ನೋಡ್ರೆ ಅಂತ ಇಷ್ಟೇ ಸದಸ್ಯತ್ವದ ಗುರಿ ಅಷ್ಟಾಗಿದೆ ನಮ್ದು. ಈಗ ಹಾಸನ 1 ಲಕ್ಷ ತಲುಪಿದ್ರೆ ಯಾರೋ ಒಬ್ಬರೇ 5,000 ಮಾಡಿದ್ರೆ 50 ಸಕ್ರಿಯ ಸದಸ್ಯರಾಗ ಒಬ್ಬ ದೊಡ್ಡ ಮೀನು ಸಣ್ಣ ಮೀನು ನುಂಗ್ಬಿಡ್ತು ಅಂತ ಅಷ್ಟೇ ಇದೆ, ಬೇರೆ ಏನಿಲ್ಲ. ಹಾಗಾಗಿ ಈಗ ಅದನ್ನೇನು ಮಾಡ್ಲಿಕ್ಕೆ ಆಗಲ್ಲ. ಈಗ ನೀವು ಸಕ್ರಿಯ ಸದಸ್ಯತ್ವ ತಕ್ಕಂತಾನೆ ಇಲ್ಲಿ ಸಕ್ರಿಯ ಸದಸ್ಯರ ಸಂಖ್ಯೆ ನಿಮ್ಮಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ, ಇಲ್ಲಿ ತೊಂದರೆ ಇಲ್ಲ. ಈಗ ನೀವು ಮಂಡಲಾಧ್ಯಕ್ಷರುಗಳು ನನ್ನ ಹತ್ರ ಇಲ್ಲಿ ರಿಪೋರ್ಟ್ ಮಾಡಬೇಕಾದ್ರೆ ಮತ್ತು ರಿಪೋರ್ಟ್ ನಂತರವೂ ಗಮನಿಸಬೇಕಾಗಿದೆ ಏನಂತ ಕೇಳಿದ್ರೆ, ನಮ್ಮ ರಾಜ್ಯದ ಪರಿಕಲ್ಪನೆ ಏನಂತ ಕೇಳಿದ್ರೆ, ಒಂದು ಬೂತಿನಲ್ಲಿ ಕನಿಷ್ಠ 4 ಜನ ಸಕ್ರಿಯ ಸದಸ್ಯರಿರಬೇಕು ಅಂತ. ಎಷ್ಟು ಜನ? ಒಂದು ಬೂತಿನಲ್ಲಿ 4 ಜನ ಅಂದ್ರೆ 50-50 ಮಾಡೋದಂತವ್ರು 200 ಜನ ಇರಬೇಕು. 200 ಮೆಂಬರ್ಶಿಪ್ ಆಗಿದ್ರೆ 4 ಜನ ಇರಬೇಕು ಅಂತ. ನಾವು ಒಟ್ಟು ಒಂದು ಬೂತಿಗೆ. ಈ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಜು, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಹುಡಾ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಮುಖಂಡರಾದ ರೇಣುಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಭಾಗವಾಗಿರುವ ರೋಟ್ರಾ ಕ್ಲಬ್ ವತಿಯಿಂದ 2 ದಿನದ ರಿಫ್ಲೆಕ್ಷನ್ 2024ರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾಸನ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಜೆ ಕೃಷ್ಣಯ್ಯ ಮಾತನಾಡಿ, ರೋಟ್ರಾ ಕ್ಲಬ್ ವಿದ್ಯಾರ್ಥಿಗಳ ಕ್ಲಬ್ ಆಗಿದ್ದು, ಸ್ಥಾಪನೆಯಾದ ವರ್ಷದಿಂದ ಇಲ್ಲಿಯವರೆಗೆ ಅಚ್ಚುಕಟ್ಟಾದ ಕಾರ್ಯಕ್ರಮಗಳನ್ನು ಮಾಡುತ್ತಾ ಜಿಲ್ಲೆಯಲ್ಲಿ ಅತ್ಯುತ್ತಮ ಹೆಸರನ್ನು ಗಳಿಸಿದ್ದು, ಇದು ಹೇಗೆ ಮುಂದುವರಿಯಲಿ ಎಂದು ತಿಳಿಸಿದರು. And the children of various schools in Hassan, in and around Hassan, and their proud parents. I welcome you all to this Reflection 24, the magical marvel event. So once again, I welcome you all to this event. So the Rotary Club is one of the prestigious student club in our college. There are many more clubs are there, and it is one of the active club, and which is organizing many more events throughout the year, and especially for this event there are 4 categories to be ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಚೌಡವಳ್ಳಿ ಜಗದೀಶ್ ಮಾತನಾಡಿ, ಕಾಲೇಜಿನ ಆವರಣದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ತುಂಬಾ ಸಂತಸವನ್ನ ತಂದಿದೆ. ಮಕ್ಕಳ ಪ್ರತಿಭೆಯನ್ನ ಹೊರಹಾಕಲು ಈ ಕಾರ್ಯಕ್ರಮಕ್ಕೆ ಸಹಕಾರಿಯಾಗಿದ್ದು, ಮಕ್ಕಳು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ನಮ್ಮ ಕಾಲೇಜಿನ ರೋಟರಿ ಕ್ಲಬ್ಬಿನ ಸದಸ್ಯರಿಗೆ ಉತ್ತೇಜನವನ್ನು ನೀಡಿ ಈ ಒಂದು ಕಾಲೇಜಿನ ಆವರಣವನ್ನು ಕೊಟ್ಟು ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಮಕ್ಕಳ ಆಟೋಟ ಮತ್ತು ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಅವರ ಒಂದು ನಡೆ ಶ್ಲಾಘನೀಯ. ಅವರಿಗೂ ಶುಭವನ್ನು ಕೊಡ್ತೇನೆ. ಅದೇ ರೀತಿ ವೇದಿಕೆ ಮೇಲಿರ್ತಕ್ಕಂಥ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಿರ್ಬೋದು, ನಮ್ಮ ಕಾಲೇಜಿನ ರೋಟರಿ ಕ್ಲಬ್ಬಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ನನ್ನ ಆತ್ಮೀಯ ಮಿತ್ರರಾದಂಥ ಚಂದ್ರಶೇಖರ್ ಅವರು ಇರ್ಬೋದು, ಈ ವೇದಿಕೆಯ ಮೇಲೆ ಎಲ್ಲ ಇರ್ತಕ್ಕಂಥ ಗಣ್ಯರಿಗೆ ಹಾಗೂ ವಿಶೇಷವಾಗಿ APJ ಕಾಲೇಜಿನ ಮುರಳಿಯವರಿಗೆ ಈ ಒಂದು ಕಾಲೇಜಿನ ವಾತಾವರಣವನ್ನು ಅವರಿಗೆ ಮುಟ್ಟಿಸಿ ನಮ್ಮ ಕಾಲೇಜಿನ ಅಭಿವೃದ್ಧಿಗೂ ಸಹ ಸಹಕಾರಿಯಾಗಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ವರ್ಷ ಅವರು ರೋಟರಿ ಕ್ಲಬ್ಬಿನ ಸದಸ್ಯರು ಒಂದಲ್ಲ ಒಂದು ರೀತಿಯಲ್ಲಿ ಹೋದ ವರ್ಷ ವಿಶೇಷ ಕಾರ್ಯಕ್ರಮದ ಕುರಿತು
ಕಾರ್ಯಕ್ರಮದ ಆಯೋಜಕರುಗಳು ಮಾತನಾಡಿ 1991ರಿಂದ ಈ ಒಂದು ಸಂಘವು ಸ್ಥಾಪನೆಯಾಗಿ ನಿರಂತರವಾಗಿ ಜಿಲ್ಲೆಯಲ್ಲಿರುವ ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದೇವೆ. ಈ ಕಾರ್ಯಕ್ರಮವು ಪ್ರತಿ ವರ್ಷ 2 ದಿನಗಳ ಕಾಲ ನಡೆಯಲಿದ್ದು ಸುಮಾರು 50 ಚಟುವಟಿಕೆಗಳನ್ನು ಈ ಕಾರ್ಯಕ್ರಮ ಹೊಂದಿದ್ದು ಮಕ್ಕಳು ಇದೆಲ್ಲದರಲ್ಲೂ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ಹೊರಹಾಕುತ್ತಾರೆ. ಈ ಕಾರ್ಯಕ್ರಮವನ್ನು ಆಯೋಜಿಸಲು ಕಾಲೇಜಿನ ಸಹಕಾರ ತುಂಬಾ ಚೆನ್ನಾಗಿ ದೊರೆತಿದೆ ಎಂದು ತಿಳಿಸಿದರು. ರೋಟ್ರಾ ಕ್ಲಬ್ ಮಲ್ನಾಡ್ ಕಾಲೇಜಲ್ಲಿ ಒಂದು ಓಲ್ಡೆಸ್ಟ್ ಕ್ಲಬ್ಬು. ಇಟ್ ಈಸ್ ಸಿನ್ಸ್ 1991 ನಡೆಸ್ಕೊಂಡು ಬರ್ತಿದ್ದೀವಿ. ನಮ್ಮ ರೋಟ್ರಾ ಕ್ಲಬ್ ಎಂದು ರಿಫ್ಲೆಕ್ಷನ್ಸ್ 24 ರಿಫ್ಲೆಕ್ಷನ್ಸ್ ಅನ್ನೋದು ತುಂಬ ದೊಡ್ಡ ಇವೆಂಟ್. ಮೇಜರ್ ಇವೆಂಟೇ ನಮ್ಮದು ರಿಫ್ಲೆಕ್ಷನ್ಸ್ ಏನಂತ ಅಂದರೆ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್. ಹಾಸನಲ್ಲಿರೋ ಆಲ್ಮೋಸ್ಟ್ ಆಲ್ 50 to 60+ ಸ್ಕೂಲ್ಸ್ಗಳನ್ನ ನಾವು ಹೋಗಿ ಅಪ್ರೋಚ್ ಮಾಡ್ತೀವಿ. ಒಂದು ತಿಂಗಳು ಮುಂಚೆಯಿಂದಲೇ ನಾವು ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡ್ಕೋತೀವಿ. ಎಲ್ಲರಿಗೂ ಹೋಗಿ ಅಪ್ರೋಚ್ ಮಾಡಿ ಅಲ್ಲಿನ ಮಕ್ಕಳು ಯಾವ್ಯಾವ ಪರ್ಟಿಕ್ಯುಲರ್ ಇವೆಂಟ್ಸಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದನ್ನು ನಾವು ತಗೊಂಡು ಬಂದು ಇಲ್ಲಿ 2 ದಿನ ನಾವು ಇವೆಂಟ್ಸ್ನ ಕಂಡಕ್ಟ್ ಮಾಡ್ತೀವಿ. 2 ದಿನದಲ್ಲಿ ಆಲ್ಮೋಸ್ಟ್ 52+ ಇವೆಂಟ್ಸ್ನ ನಾವು ಕಂಡಕ್ಟ್ ಮಾಡ್ತೀವಿ. 2 ದಿನದಲ್ಲಿ ಇಟ್ ವಿಲ್ ಬಿ ಹೇಗೆ ಅಂದರೆ ಆಫ್ ಸ್ಟೇಜ್ ಆನ್ ಸ್ಟೇಜ್ ಇವೆಂಟ್ಸ್ ಇರುತ್ತೆ. ಆಫ್ ಸ್ಟೇಜಲ್ಲಿ ಕಲ್ಚರಲ್ ಇವೆಂಟ್ಸು ಅಂದರೆ ಡ್ಯಾನ್ಸ್, ಮಿಮಿಕ್ರಿ, ಸ್ಟೂಡೆಂಟ್ಸ್ ಏನೇನು ಕ್ವಾಲಿಟೀಸ್ ಅಥವಾ ಅವ್ರ ಟ್ಯಾಲೆಂಟ್ಸ್ನ ನಾವು ಶೋಕೇಸ್ ಮಾಡೋಕ್ಕೆ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ನ ಕೊಡ್ತೀವಿ. ಆಫ್ ಸ್ಟೇಜ್ ಇವೆಂಟ್ಸಲ್ಲಿ ನಾವು ರಿಫ್ಲೆಕ್ಷನ್ಸ್ ಅಂತ ಒಂದು ಇವೆಂಟ್ ಮಾಡ್ತೀವಿ. ಅದು ನಮ್ಮ ಕ್ಲಬ್ಬಿನ ಮೇನ್ ಇವೆಂಟು. ಅರೌಂಡ್ 52 ಸ್ಕೂಲ್ಸ್ ಎಲ್ಲ ಹಾಸನ ಡಿಸ್ಟ್ರಿಕ್ಕಿಂದ ಬರುತ್ತೆ. ನಾವು 58 ಈವೆಂಟ್ಸ್ ಮಾಡ್ತೀವಿ ಸ್ಕೂಲ್ ಮಕ್ಕಳಿಗೆ. ಎಲ್ಲ ಥರದ್ದು ಈವೆಂಟ್ಸ್ ಇರುತ್ತೆ. ಕಲ್ಚರಲ್ ಈವೆಂಟ್ಸು, ಮೈಮು, ಡ್ಯಾನ್ಸು, ಎಲ್ಲ ಥರದ್ದು ಈವೆಂಟ್ಸ್ ಇರುತ್ತೆ. ಅದನ್ನು ನಾವು 2 ಡೇಸಲ್ಲೇ ಪ್ಲ್ಯಾನ್ ಮಾಡಿರ್ತೀವಿ. ಹೆಂಗೆ ಅಂತ ಅಂದರೆ ಎಲ್ಲ ಸ್ಕೂಲ್ ಮಕ್ಕಳು ಬಂದು ನಮ್ಮ ಈವೆಂಟಲ್ಲಿ ಭಾಗವಹಿಸಿ ಅವ್ರದ್ದು ಪ್ರತಿಭೆಗಳನ್ನ ಹೊರಗಡೆ ವ್ಯಕ್ತಪಡಿಸೋಕ್ಕೆ ಒಂದು ವೇದಿಕೆ ಮಾಡಿಕೊಡ್ತೀವಿ. ಹಿಂಗೆ ಮಾಡ್ತೀವಿ ನಾವು 15 ಇಯರ್ಸಿಂದ ಮಾಡ್ತಿದ್ದೀವಿ ಈ ಇವೆಂಟ್ನ. ನಾವು ಬೆಳಗ್ಗೆ 10:00 ಸ್ಟಾರ್ಟ್ ಮಾಡಿ ಶನಿವಾರ ಭಾನುವಾರ 8 ಗಂಟೆಗೆ ಇವೆಂಟ್ನ ಸ್ಟಾಪ್ ಮಾಡ್ತೀವಿ. ಎಲ್ಲ ಸ್ಕೂಲ್ಗಳು ಹಾಸನ ಡಿಸ್ಟ್ರಿಕ್ಕಲ್ಲಿ ಯಾವ್ಯಾವ ಸ್ಕೂಲ್ ಇದ್ದಾವೆ ಎಲ್ಲ ಸ್ಕೂಲ್ಗಳಿಂದನೂ ಬಂದಿರುತ್ತೆ. ಸಿಸ್ಟರ್ ಸ್ಕೂಲಿಂದ ಬಂದಿದ್ದೀವಿ. ನಾವು ಸುಮಾರು 12 ಗಂಟೆಗೆ ಬಂದು ಪ್ರೋಗ್ರಾಮ್ ಎಲ್ಲ ಚೆನ್ನಾಗೈತೆ, ಹಂಗೇನು ಕಳೆಯಂಗಿಲ್ಲ. ಧನುಷ್ NH ಅಂತ ನನ್ನ 8th ಸ್ಟ್ಯಾಂಡರ್ಡ್. ನಾವು ಮೈಮ್ ಮಾಡ್ತಾಯಿದ್ದೀವಿ. ಮೈಮ್ ಇಲ್ಲ, ನಾವು ಸುಮಾರು ಸತಿ ಬಂದಿದ್ದೀವಿ. ಹಾಸನ್ ಪಬ್ಲಿಕ್ ಸ್ಕೂಲ್ ರಿಫ್ಲೆಕ್ಷನ್ ಕಾಂಪಿಟೇಷನ್ ಇತ್ತು. ಅದಕ್ಕೆ ಪೋಯಮ್ ರೆಸಿಟೇಷನ್ ಒಂದೇ ಅದರಲ್ಲಿ ಫಸ್ಟ್ ಪ್ಲೇಸ್ ಸಿಕ್ಕಿದೆ. ತುಂಬ ಖುಷಿ ಆಯಿತು. ಮಾಡ್ತಾ ಇಲ್ಲ, ಯಾವುದ್ರಲ್ಲೂ ಮಾಡ್ತಾ ಇಲ್ಲ. ಚಾಯ್ ಕಾಫಿ ಸಾಂಗ್ ಹೇಳಿದೆ. ತುಂಬ ಖುಷಿ ಆಯಿತು. ಹಾಸನ್ ಪಬ್ಲಿಕ್ ಸ್ಕೂಲು 4th ಸ್ಟ್ಯಾಂಡರ್ಡ್ ವಿಹಾ. ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನ ಸ್ಪೋರ್ಟ್ಸ್ ವಿಭಾಗದ ವತಿಯಿಂದ ಬೆಳಗಾಂ ವಿಶ್ವವಿದ್ಯಾಲಯದ ಮಧ್ಯ ಕರ್ನಾಟಕದ ಕಬಡ್ಡಿ ಟೂರ್ನಮೆಂಟ್ ಮಹಿಳಾ ಪಂದ್ಯಾವಳಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಹಾಸನ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ RT ದ್ಯಾವೇಗೌಡರು ನೆರವೇರಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾಸನ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ AJ ಕೃಷ್ಣಯ್ಯ ಮಾತನಾಡಿ, ಅಂತರ್ ಕಾಲೇಜು ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಎಲ್ಲಾ ಕ್ರೀಡಾಪಟುಗಳಿಗೆ ಶುಭಾಶಯಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ತಿಪಟೂರು ಚನ್ನಬಸವೇಶ್ವರ ಕಾಲೇಜ್ ಡೈರೆಕ್ಟರ್ ಡಾ ಜಗದೀಶ್ ಮಾತನಾಡಿ, ಅಂತರ್ ಕಾಲೇಜು ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವವರು ಉತ್ತಮ ರೀತಿಯಲ್ಲಿ ಆಟವಾಡಿ ಇಂದಿನ ದಿನಗಳಲ್ಲಿ ಎಲ್ಲಾ ಕ್ರೀಡೆಗಳಿಗೂ ಸಮಾನ ಅವಕಾಶಗಳನ್ನು ಕೊಡಲಾಗಿದ್ದು ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗದ ಜೊತೆಗೆ ಕ್ರೀಡಾ ಮನೋಭಾವದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ತೊಡಗಿಸಿಕೊಳ್ಳುವುದು ಒಳ್ಳೆಯದೆಂದು ತಿಳಿಸಿದರು. Channabasweshwara Institute of Technology. Today we have gathered here for the VTO Central Karnataka Division Kabaddi Women Tournament 2024-25. It is an honor to be a chief guest for this inaugural function. So I am very happy to say this. I am the one of the guests. Thank you. ಹೇಳಿದ್ನಲ್ಲ ಸರ್, ಹೇಳಿದ್ದಲ್ಲ ಟುಡೇ ಆ್ಯಂಡ್ ಟುಮಾರೋ ಸರ್. ಇವತ್ತು ಮತ್ತು ನಾಳೆ 2 ದಿವಸ ಇಲ್ಲಿ ನಡೆಯುತ್ತೆ. ಟೋಟಲು 7 ಕಾಲೇಜುಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇವೆ. ಇದು VTO ಸೆಂಟ್ರಲ್ ಕರ್ನಾಟಕ ಡಿವಿಷನ್ನ ಕಬಡ್ಡಿ ಟೂರ್ನಮೆಂಟು. ಇದು ಇಲ್ಲಿ ಗೆದ್ದಂಥ ಪಂದ್ಯಗಳು ಟೀಮ್ಗಳು ಇಂಟರ್ ಝೋನ್ಗೆ ಸ್ಟೇಟ್ ಲೆವೆಲಿಗೆ ಕ್ವಾಲಿಫೈ ಆಗಿರ್ತವೆ. RRC ಬೆಂಗಳೂರಲ್ಲಿ ನಡೆಯತಕ್ಕಂಥ ಪಂದ್ಯಗಳಿಗೆ ಇವರು ಕ್ವಾಲಿಫೈ ಆಗ್ತಾರೆ. ಅವೆಲ್ಲ ಟ್ರೋಫೀಸ್ಗಳು ಕೊಡ್ತೀವಿ. ಯೂನಿವರ್ಸಿಟಿಯಿಂದ ನಾವು ಟ್ರೋಫಿಗಳನ್ನು ಕೊಡ್ತೀವಿ. ಕಾರ್ಯಕ್ರಮದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಮ್ಯಾನೇಜರ್ ಶಿವರಾಮ್ ಕೃಷ್ಣಯ್ಯ, ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಚೌಡುಬಳ್ಳಿ ಜಗದೀಶ್, ತಿಪಟೂರು ಚನ್ನಬಸವೇಶ್ವರ ಕಾಲೇಜ್ ಡೈರೆಕ್ಟರ್ ಡಾ ಜಗದೀಶ್, ಹಾಸನ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿಗಳಾದ ಡಾ HS ನರಸಿಂಹನ್, ದೈಹಿಕ ನಿರ್ದೇಶಕ DC ಸೋಮಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.
ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ ಹಾಗೂ ಕರ್ಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ವತಿಯಿಂದ ಹಾಸನ ನಗರದ ತನ್ವಿತ್ರಿಷಾ ವೃತ್ತದ ಬಳಿ ಶನಿವಾರ ಬೆಳಗ್ಗೆ ಸಾರ್ವಜನಿಕರಿಗಾಗಿ ಉಚಿತವಾಗಿ ಬಿಪಿ ಶುಗರ್ ಹಾಗೂ ಉಚಿತವಾಗಿ ಔಷಧಿ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಹಾಸನ ನಗರಸಭೆಯ ಅಧ್ಯಕ್ಷರಾದ ಚಂದ್ರೇಗೌಡರು ಉದ್ಘಾಟಿಸಿದ್ದು, ಶಿಬಿರದ ಸದುಪಯೋಗವನ್ನು 155ಕ್ಕೂ ಹೆಚ್ಚು ಜನ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು ರವಿ ನಾಕಲ್ಗೂಡು ಹಾಗೂ ಹೊಯ್ಸಲಪಥ ದಿನಪತ್ರಿಕೆಯ ಸಂಪಾದಕರು ರಘುನಂದನ್, ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ನ ಅಧ್ಯಕ್ಷರಾದಂತಹ ಡಾ ತನುಜಾ, ಕಾರ್ಯದರ್ಶಿ ವನಿತಾ ಮಾಡ್ತಾ, ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ದಿನ ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ ಮತ್ತು ಕರುಣಾ ಆಸ್ಪತ್ರೆಯ ಸಹಯೋಗದೊಂದಿಗೆ ಮುಂಜಾನೆಯ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಉಚಿತವಾಗಿ ರಕ್ತ ಪರೀಕ್ಷೆ, ಬಿಪಿ ಪರೀಕ್ಷೆಗಳನ್ನು ಮಾಡುತ್ತಿದ್ದಾರೆ. ಇದು ಸಮಾಜಕ್ಕೆ ಉಪಯುಕ್ತವಾದ ಕಾರ್ಯ. ಇಂತಹ ಸಮಾಜ ಸೇವಾ ಕಾರ್ಯಗಳನ್ನು ಈ ಇನ್ನರ್ ವೀಲ್ ಸಂಸ್ಥೆ ಹಲವಾರು ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಇದು ನಮ್ಮ ಗಮನಕ್ಕೂ ಬಂದಿದೆ ಹಾಗೂ ಉತ್ತಮವಾದ ಜಾಗದಲ್ಲೇ ಆಯೋಜನೆ ಮಾಡ್ತಾರೆ. ನಾನು ಬಂದ ತಕ್ಷಣ ಸ್ವಲ್ಪ ಬಿಸ್ತಾಯ್ತಲ್ವಾ ಇಲ್ಲಿ ಅಂದೆ. ಅದಕ್ಕೆ ನಮ್ಮ ಮೇಡಮ್ ತನುಜ್ ಅವರು ಹೇಳಿದ್ರು, ಇಲ್ಲ ಸರ್ ವಿಟಮಿನ್ ಡಿ ಬೇಕು, ಇಂಥ ಜಾಗದಲ್ಲಿ ನಿಲ್ಲಿಸಬೇಕು ಅಂತ. ನೋಡಿ, ಬೇಸಿಕಲಿ ಯಾವ ರೀತಿ ಯೋಚನೆ ಮಾಡಿ ಸಾರ್ವಜನಿಕರ ಆರೋಗ್ಯದ ಮೇಲೆ ಕಾಳಜಿ ಇಟ್ಟು ಅವರು ಈ ಎಲ್ಲ ಕಾರ್ಯಗಳ ಉಚಿತವಾಗಿ ರಕ್ತ ಪರೀಕ್ಷೆ ಮತ್ತು ರಕ್ತದ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಇವರಿಗೆ ನಾನು ಶುಭಾಶಯಗಳನ್ನು ಕೋರುತ್ತೇನೆ. ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಈ ಕ್ಲಬ್ನವರು ಹೆಚ್ಚು ಮಾಡಲಿ. ಇನ್ನರ್ ವೀಲ್ ಕ್ಲಬ್ ಹಾಸನ್ ಮತ್ತು ಕರ್ಣ ಆಸ್ಪತ್ರೆಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಬೆಳಗ್ಗೆ ವಾಯು ವಿಹಾರಕ್ಕೆ ಹೋಗಿದ್ದಂತ ಎಲ್ಲ ಸಾರ್ವಜನಿಕರ ಹಿತದೃಷ್ಟಿಯಿಂದ ರಕ್ತ ಪರೀಕ್ಷೆ ಮತ್ತು ಶುಗರ್ ಪರೀಕ್ಷೆ ಮತ್ತಿತ್ಯಾದಿ ಪರೀಕ್ಷೆಗಳನ್ನು ಮಾಡುವ ಮೂಲಕ ಏನಿವತ್ತು ಸಾರ್ವಜನಿಕರು ಪ್ರತಿಕ್ಷಣ ಒತ್ತಡದಲ್ಲಿ ಇರ್ತಾರೆ ಅಂತವರನ್ನ ಇಲ್ಲಿ ಕರೆಸಿ ಅವರಲ್ಲಿ ಇತರೆ ಪರೀಕ್ಷೆಗಳನ್ನು ಮಾಡಿಸುವ ಮೂಲಕ ಒಂದು ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಇನ್ನರ್ ವೀಲ್ನ ಎಲ್ಲ ಕ್ಲಬ್ನ ಸದಸ್ಯರು, ಅದರ ಅಧ್ಯಕ್ಷರಾದ ಡಾಕ್ಟರ್ ವನಿತಾ ಅವರು ಇರ್ಬೋದು, ಪೂಜಾ ರಘುನಂದನ್ ಇರ್ಬೋದು, ಎಲ್ಲ ಪದಾಧಿಕಾರಿಗಳು ಸೇರಿ ಹಲವಾರು ವರ್ಷಗಳಿಂದ ಈ ಜಾಗದಲ್ಲಿ ಉತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಂಥ ಕೆಲಸವನ್ನು ಮಾಡೋದು ಮುಖ್ಯವಲ್ಲ, ಇದರ ಸದುಪಯೋಗವನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಎಲ್ಲರೂ ಮಾಡಬೇಕಾಗಿದೆ. ತುಂಬಾ ಜನಕ್ಕೆ ಸಂಕೋಚ, ನನಗೆ ಬಿಪಿ ಇದೆ ಅಂತ ಗೊತ್ತಾಗ್ಬಿಟ್ರೆ ನಾಚಿಕೆ ಆಗುತ್ತೆ, ಶುಗರ್ ಇದೆ ಅಂತ ಹೇಳಿದ್ರೆ ಗೊತ್ತಾದ್ರೆ ನಾಚಿಕೆ ಆಗುತ್ತೆ ಅಂತೇಳಿ. ನಾಚಿಕೆ ಮನಸ್ಸೊಳಗಡೆ ಆಗುತ್ತೆ. ಸಮಸ್ಯೆ ಆದಾಗ ಈ ಸಮಾಜದಿಂದ ದೂರ ಹೋಗ್ಬೇಕಾದಂತ ಪರಿಸ್ಥಿತಿ ಬರೋದ್ರಿಂದ ಸಂಸದ ಶ್ರೇಯಸ್ ಪಟೇಲ್ ರವರ 33ನೇ ಹುಟ್ಟುಹಬ್ಬವನ್ನು ಸರಳವಾಗಿ ಆಲೂರು ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗ ಆಚರಿಸಲಾಯಿತು. ಶುಕ್ರವಾರ ಬೆಳಗ್ಗೆ ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ನಂತರ ಸಿಹಿ ಹಂಚುವ ಮೂಲಕ ಸಂಸದ ಶ್ರೇಯಸ್ ಪಟೇಲ್ ಅವರ ಜನ್ಮದಿನವನ್ನು ಆಚರಿಸಿದರು. ನಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಮೂರ್ತಿ ಮಾತನಾಡಿ, ಯುವ ನಾಯಕ ಶ್ರೇಯಸ್ ಎಂ ಪಟೇಲ್ ಅವರು ಲೋಕಸಭಾ ಸದಸ್ಯರಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಅವರಿಗೆ ದೇವರು ಆಯಸ್ಸು, ಆರೋಗ್ಯ, ನೆಮ್ಮದಿ ಎಲ್ಲವನ್ನ ಕರುಣಿಸಿ ಮುಂಬರುವ ದಿನಗಳಲ್ಲಿ ಅವರು ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸು ಗಳಿಸಲೆಂದು ಪ್ರಾರ್ಥನೆ ಮಾಡುತ್ತೇವೆ ಎಂದು ತಿಳಿಸಿದರು. ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ನಾವು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮ ಹೆಚ್ಚಿನ ಸಂಸದರಾದ ಶ್ರೀಯುತ ಶ್ರೇಯಸ್ ಪಟೇಲ್ ರವರ ಹುಟ್ಟುಹಬ್ಬವನ್ನು ಭಾಳ ಸರಳವಾಗಿ ಇವತ್ತು ಇಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಭಗವಂತ ಆಯಸ್ಸು, ಆರೋಗ್ಯ, ಸಕಲ ಸಮೃದ್ಧಿಯನ್ನು ಕರುಣಿಸಿ ಅವರ ರಾಜಕೀಯ ಜೀವನ ಭಾಳ ಇನ್ನು ಮುಂದೆ ಭಾಳ ಯಶಸ್ವಿಯಾಗಲಿ. ಅವರು ಈ ನಮ್ಮ ಜಿಲ್ಲೆಯ ಎಲ್ಲ ನಾಗರಿಕರ ಸಮಸ್ಯೆಗೆ ಸ್ಪಂದಿಸಲಿ. ಅವರ ಮುಂದೆ ಭಾಳ ಹಸನ ಆಗಲಿ. ಅವರ ಭಾಳ ಮುಂದೆ ಇಡೀ ಶ್ರೇಯಸ್ ಪಟೇಲ್ ಅವರ 33ನೇ ವರ್ಷದ ಒಂದು ಹುಟ್ಟುಹಬ್ಬವನ್ನು ನಾವು ಆಚರಣೆಯನ್ನು ಸರಳವಾಗಿ ದೇವರು ಇನ್ನೂ ನೂರಾರು ಕಾಲ ಈ ಒಂದು ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಅವರಿಗೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿಯನ್ನು ಭಗವಂತ ನೀಡಲಿ ಅಂತ ಕೇಳ್ತಾ ಅವ್ರ ಮುಂದೆ ಈ ಕ್ಷೇತ್ರದ ಕೆಲಸವನ್ನು ಸುದೀರ್ಘವಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಾಂತಾಕೃಷ್ಣ, ಕಾಂಗ್ರೆಸ್ ಮುಖಂಡರುಗಳಾದ ರಂಗೇಗೌಡ, ಬಿಕೆ ಲಿಂಗರಾಜ್, ಎಚ್ಪಿ ಧರ್ಮಪ್ಪ, ಖಾಲಿದ್ ಪಾಷಾ, ಶಿವಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪುರಸಭೆಯ ಮಾಜಿ ನಾಮನಿರ್ದೇಶಿತ ಸದಸ್ಯ ನಂಜುಂಡ ಮೈಮ್ ತಮ್ಮ 63ನೇ ವರ್ಷದ ಹುಟ್ಟುಹಬ್ಬವನ್ನು ಪೌರಕಾರ್ಮಿಕರಿಗೆ ಸನ್ಮಾನಿಸುವ ಮೂಲಕ ಆಚರಿಸಿಕೊಂಡಿದ್ದಾರೆ. ಪುರಸಭೆಯ ಪೌರಕಾರ್ಮಿಕರಾದ ಆದಿಲಕ್ಷ್ಮಿ ಎಂಬುವರನ್ನ ಮನೆಗೆ ಕರೆತಂದು ಕುಟುಂಬ ಸದಸ್ಯರೆಲ್ಲ ಸೇರಿ ಸನ್ಮಾನಿಸಿ ಈ ವೇಳೆ ಮಾತನಾಡಿದ ಅವರು, ಈ ಕಾರ್ಯಕ್ರಮದ ಮೂಲ ಉದ್ದೇಶ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಪರಿವಾರದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ನಮ್ಮೊಂದಿಗೆ ಪ್ರತಿನಿತ್ಯ ಪಾಠವನ್ನು ಕಲಿಸುತ್ತದೆ. ಆ ಪಾಠ, ನೀತಿ ಪಾಠ ಪ್ರತಿಯೊಬ್ಬ ಮನುಷ್ಯನು ಕೂಡ ಸಮಾಜಕ್ಕಾಗಿ ತನ್ನದೇ ಆದ ಏನಾದರೂ ಕೊಡುಗೆಗಳನ್ನು ನೀಡುವುದು ಹಾಗೂ ಭಾರತ ಮಾತೆಗೆ ಗೌರವಿಸಬೇಕು ಮತ್ತು ಗೌರವ ತರುವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಂಬ ಬಿಸಿ ಪಾಠದೊಂದಿಗೆ ಈ ಗೌರವ ಸಮರ್ಪಣೆಯನ್ನು ಮಾಡಲಾಗಿದೆ ಎಂದು ತಿಳಿಸಿದರು. ಮಹತ್ತಾಗಿ 20 ವರ್ಷಗಳಿಂದ ನಮ್ಮ 2ನೇ ವಾರ್ಡ್ನ
ಕಸವನ್ನು ಎಲ್ಲರನ್ನೂ ಗುಡಿಸ್ಕೊಂಡು ನಮ್ಮನ್ನು ಕ್ಲೀನಾಗಿಟ್ಟಿರೋ ಚಂದ್ರಾಪಟ್ಟಣದ ಪುರಸಭೆಯಲ್ಲಿ ಕೆಲಸ ಮಾಡ್ತಿರೋ ಆದಿಲಕ್ಷ್ಮಿ ಅವರಿಗೆ ನಾವು ಈ ದಿನ ಸನ್ಮಾನ ಮಾಡ್ತಾಯಿದ್ದೀವಿ. ಈ ದಿನ ನನ್ನದು ಹುಟ್ಟಹಬ್ಬ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮಗೊಂದು ಬಲವಾದಂಥ ಒಂದು ನೀತಿನ ಹೇಳ್ಕೊಟ್ಟಿದೆ. ಅನುದಿನ ಅನುಕ್ಷಣ ನಾವು ಸಮಾಜಕ್ಕೋಸ್ಕರ ಅಳಲು ಸೇವೆಯನ್ನು ಮಾಡಬೇಕು ಅಂತ. ಅದಕ್ಕಾಗಿ ಈ ದಿನ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ 22 ವರ್ಷಗಳಿಂದ ನಮ್ಮ ವಾರ್ಡನ್ನು ಕ್ಲೀನ್ ಮಾಡ್ತಾಯಿರೋ ಆದಿಲಕ್ಷ್ಮಿ ಅವರಿಗೆ 2ನೇ ವಾರ್ಡಿನ ಜನತೆಯ ಪರವಾಗಿ ಅರ್ಕಲಗೂಡು ಪಟ್ಟಣದ ಹೃದಯ ಭಾಗದಲ್ಲಿನ ಸರ್ಕಾರಿ ಕೆರೆ ಜಾಗವನ್ನು ಅನಧಿಕೃತವಾಗಿ ವಕ್ಫ್ ಬೋರ್ಡ್ ಪಟ್ಟ ಮಸೀದಿ ಪದಾಧಿಕಾರಿಗಳ ಹೆಸರಿಗೆ ಖಾತೆ ಮಾಡಿರುವುದನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ರೈತ ಸಂಘದ ಕಾರ್ಯಕರ್ತರು ತಹಶೀಲ್ದಾರ್ ಕಚೇರಿ ಮುಂದೆ ಶುಕ್ರವಾರ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಅಧ್ಯಕ್ಷ ಯೋಗಣ್ಣ, ರಾಜ್ಯ ಸರ್ಕಾರ ಸರ್ಕಾರಿ ಕೆರೆಗಳು ಹಾಗೂ ಅರಣ್ಯ ಭೂಮಿ ರಕ್ಷಣೆಗೆ ಕಾನೂನು ಕ್ರಮ ಕೈಗೊಂಡಿದೆ. ಸರ್ಕಾರಿ ಕೆರೆಯನ್ನ ವಕ್ಫ್ ಮಂಡಳಿಗೆ ಕಾನೂನು ಬಾಹಿರವಾಗಿ ಖಾತೆ ಮಾಡಲಾಗಿದೆ. ಕೂಡಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಹಿಂದಿನ ದಾಖಲೆಗಳನ್ನು ಪರಿಶೀಲಿಸಿ ಸರ್ಕಾರಿ ಕೆರೆಯನ್ನ ಸಾರ್ವಜನಿಕವಾಗಿ ಉಳಿಸಬೇಕಿದೆ ಎಂದು ಒತ್ತಾಯಿಸಿದರು. ಪಾಣಿನ ಇದು ಮಾಡ್ತಾ ಇದ್ದಾರೆ. ನಮ್ಮ ಅರ್ಕಲಗೂಡು ತಾಲೂಕಲ್ಲಿ ಈ ಕೆರೆ ಗೌರಿಕಟ್ಟೆ ಅಂತ ಇತ್ತಲ್ಲ, ಅದು ಕೆರೆ ಆಗಿತ್ತು. ಕೆರೆ 4 ಎಕರೆ 10 ಗುಂಟೆ ಕೆರೆ ಆಗಿತ್ತು. ಕೆರೆನ 1982-83ರಲ್ಲಿ ವರ್ಷ ಬೋರ್ಡ್ಗೆ, ಅವತ್ತಿನ ಪಟ್ಟಣ ಪಂಚಾಯತ್ ವರ್ಷ ಬೋರ್ಡ್ಗೆ ತಿದ್ದುಪಡಿ ತಂದು ಅದನ್ನ AC ಕೋರ್ಟ್ಗೆ ಹೊತ್ತಾಕಿದ್ದಾರೆ. ಕೋರ್ಟು ನಡೀತಾ ಇದೆ. ಇವತ್ತು DC ಕೋರ್ಟಲ್ಲಿ ಕೋರ್ಟ್ ಇದೆ, ಇದು ಕೆಲಸ ನಡೀತಾ ಇದೆ. ಅದು ಕೋರ್ಟು ನಡೆಸ್ತಾ ಇದ್ದಾರೆ ಇವತ್ತು. ಅದು ಇನ್ನು ತೀರ್ಮಾನ ಆಗಿಲ್ಲ. ನಮ್ಮ ಬೇಡಿಕೆ ಏನು ಅಂದ್ರೆ ಇದೊಂದೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತರವೇ ಇವತ್ತು ಮುಲ್ಪಟ್ಟದಲ್ಲಿ ಒಂದನ್ನ ಹೋಲ್ಡ್ ಮಾಡಿದ್ದಾರೆ. ಒಂದು ಜಮೀನನ್ನ 20 ಗುಂಟೆ ಜಮೀನನ್ನ ವರ್ಷ ಬೋರ್ಡ್ಗೆ, ಅದು ಪಾಣಿ ತಿದ್ದುಪಡಿ ಆಗಬೇಕಾಗಿತ್ತು. ಅದನ್ನ ಈ ಸರ್ಕಾರ ಈ ಎಲೆಕ್ಷನ್ ಬಂದ ಮೇಲೆ ಈ ಗಲಾಟೆಗಳು ಎಲ್ಲೆಲ್ಲಿ ಈ ರೈತರು ಎಚ್ಚೆತ್ತುಕೊಳ್ಳಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜಾಗವೂ ಆಗ್ಬೋದು, ನಮ್ಮವೂ ಆಗ್ಬೋದು, ಎಲ್ಲರೂ ಆಗ್ಬೋದು. ದಯಮಾಡಿ ಸುಮ್ಮನೆ ಬಂದಿದೆ ರೈತ ಸಂಘರು ಏನೋ ತಿಕ್ಲಿಗೋ ಯಾಕೋ ಸ್ವಂತ ಬಂದ ನನಗೆ ಜನಗಳು ಮಕ ನೋಡ್ತಾ ಇದ್ದೀವಿ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಮುಂದೆ ಈ ಕೆರೆ, ಈ ತಾಲೂಕು ಆಫೀಸು ಇಡೀ ತಾಲೂಕು ರಾಜ್ಯದಲ್ಲೆಲ್ಲ ಕೆರೆ ಒತ್ತುವರಿಗಳಾಗಿವೆ. ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಕೆರೆ 4 ಎಕರೆ 10 ಗುಂಟೆ ಕೆರೆನ ಎಲ್ಲ ಒಂದು 15-20 ವರ್ಷ ಆಗಿದೆ ಮುಚ್ಚಿ. ಈ ತಾಲೂಕಾ ಆಡಳಿತ ಅನ್ನೋದು ಅದನ್ನು ಇಲ್ಲಿವರೆಗೂ ಆ ಸರ್ವೆ ಮಾಡಿಸಿ ಆ ಕೆರೆ ಬಿಡಿಸೋ ಜಾಗ ಮಾಡಿಲ್ಲ, ಅದು ಮಾಡೋಕ್ಕಾಗಿಲ್ಲ. ಇವತ್ತು ಸರ್ಕಾರಗಳನ್ನು ಎಚ್ಚರಿಸಿಲ್ಲ ಅಂದ್ರೆ. ರೈತ ಸಂಘದ ಕಾರ್ಯಾಧ್ಯಕ್ಷ ಹೊನ್ನವಳ್ಳಿ ಭುವನೇಶ್ ಮಾತನಾಡಿ, ಅಕ್ರಮವಾಗಿ ಮಾಡಿರುವ ಕೆರೆ ಜಾಗದ ಖಾತೆಯನ್ನ ರದ್ದುಗೊಳಿಸಬೇಕಿದೆ. ಈ ಸಂಬಂಧ ಜಿಲ್ಲಾಧಿಕಾರಿಯವರ ನ್ಯಾಯಾಲಯದಲ್ಲಿ ಪ್ರಕರಣವಿದ್ದು ಕೂಡಲೇ ಕಾನೂನು ರೀತಿ ಎಲ್ಲ ಸಮಾಜದವರ ಒಳಿತಿಗಾಗಿ ಸರ್ಕಾರಿ ಕೆರೆ ಜಾಗವನ್ನ ಸಾರ್ವಜನಿಕ ಉದ್ದೇಶ ನೀರು ನಿಲ್ಲುವಿಕೆಗೆ ಅವಕಾಶ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು. ಇವತ್ತು ಅದಕ್ಕೆ ಯಥೇಚ್ಛವಾಗಿ, ಯಾಕೆಂದ್ರೆ ಸೆಂಟ್ರಲ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇದನ್ನು ಒಂದು ಕಾಯ್ದೆನ ತಿದ್ದುಪಡಿ ಮಾಡಕ್ಕೆ ಅಂತ ಒಂದು ಕಾಯ್ದೆನ ತಂದಿದ್ದಾರೆ. ಯಾಕೆಂದ್ರೆ ಈ ವರ್ಷ ಬೋರ್ಡ್ ಅನ್ನೋದನ್ನ ಈ ಬೋರ್ಡ್ನೇ ತೆಗೆದಾಕ್ಬೇಕು. ಯಾವ್ಯಾವ ಏನೇನು ದಾನ ಮಾಡಿದ್ರು ಅವ್ರಿಗೆ ಇದಕ್ಕೆ ಇದು ಸಂಘಕ್ಕೆ ಆ ಕುರಾನ್ ಏನ್ ಹೇಳುತ್ತೆ ಅದ್ರ ಬಗ್ಗೆ ಅದನ್ನು ದಾನ ಮಾಡಿದಂತ ಜಮೀನನ್ನ ಇವತ್ತು ಯಾವ್ದೋ ರೈತರಿಗೆ ಪಾಣಿ ಮುಖಾಂತರ, ಯಾವುದೋ ತಾತನ ಮುಖಾಂತರಲ್ಲೋ ದರ್ಖಾಸ್ ಮುಖಾಂತರಲ್ಲೋ ಒಂದಂತ ಪಿತ್ತಾರ್ಜಿತ ಆಸ್ತಿಗಳನ್ನ ವರ್ಷ ಬೋರ್ಡಿಗೆ ಸೇರಿಸಿದ್ರೆ ಯಾರು ನಂಬ್ತಾರೆ ಇದನ್ನ? ಯಾವುದೋ ಒಂದು ದಾನ ಕೊಟ್ಟರು, ಯಾರೋ ಬೌದ್ಧರು ಇನ್ನೊಬ್ರು ಯಾರೋ ದಾನ ಕೊಟ್ಟರವನ್ನ ವರ್ಷ ಬೋರ್ಡಿಗೆ ಸೇರಿಸಿದ್ರೆ ಒಂದು ಅರ್ಥ ಇದೆ. ಇವತ್ತು ನಮ್ಮ ಪಿತ್ತಾರ್ಜಿತ ಆಸ್ತಿ ಅಂತ ಬಂದಂತ, ನಮ್ಮ ತಾತನಿಂದ ಬಳುವಳಿ ಬಂದಂಥವು, ಇಲ್ಲ ದರ್ಖಾಸ್ತಲ್ಲಿ ಮಂಜೂರು ಆಗಿರೋಂಥವು, 57ನಲ್ಲಿ ಕೊಟ್ಟಂಥವು, 53ನಲ್ಲಿ ಕೊಟ್ಟಂಥವನ್ನ ಸರ್ಕಾರ ಮಂಜೂರು ಮಾಡಿರೋ ಜಾಗನ್ನ ಇವತ್ತು ವರ್ಷ ಬೋರ್ಡಿಗೆ ಸೇರಿಸಿದ್ರೆ ಇದು ಯಾವ ನ್ಯಾಯ? ರೈತರುಗಳು ಎಚ್ಚೆತ್ಕೊಳ್ಳಲ್ಲ ಅಂದ್ರೆ ಇವತ್ತು ದೇವಸ್ಥಾನಗಳು ಸೇರಿಸಿದ್ದಾರೆ, ಸ್ಕೂಲ್ಗಳು ಸೇರಿಸಿದ್ದಾರೆ. ಇವತ್ತು ಬಂದವ ಇವು ಸ್ಕೂಲ್ಗಳು, ಇವತ್ತು ದೇಶ ಯಾರ್ಯಾರೋ ಹೋಗಿದ್ದಾರೆ, ಅದಲ್ಲ ಇಂದನೂ ಸೇರಿಸಿದ್ದಾರೆ. ದಯಮಾಡಿ ನಾವು ತಾಲೂಕು ಆಡಳಿತವನ್ನ ಇವತ್ತು AC ಬರೋವರೆಗೆ ಕಾಯ್ತಾ ಇರ್ತೀವಿ. ಯಾಕೆಂದ್ರೆ ಅವ್ರಿಗೆ ACಗೆ ಮನವಿ ಕೊಟ್ಟು ಈ ಮುಖಾಂತರ ಈ ಕೆರೆಯಾಗಿ. ಈ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮಾತನಾಡಿದ ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ, ಈ ಹಿಂದೆ ಖಾತೆಯಾಗದೆ ಅಲ್ಲದೆ ಈ ಪ್ರಕರಣ ಜಿಲ್ಲಾಧಿಕಾರಿಯವರ ನ್ಯಾಯಾಲಯದಲ್ಲಿದೆ. ಈ ಹಂತದಲ್ಲಿ ಯಾವುದೇ ರೀತಿಯ ಕಾನೂನು ಪರಿಮಿತಿಯ ಪ್ರತಿಕ್ರಿಯೆ ನೀಡಲು ಸಾಧ್ಯವಿಲ್ಲ. ಈ ವಿಷಯ ಕುರಿತು ಜಿಲ್ಲಾಧಿಕಾರಿಯವರ ಗಮನಕ್ಕೆ ತರಲಾಗುವುದೆಂದು ತಿಳಿಸಿದರು. ಇದು ಕೆರೆ ಅಂತಲೇ ಇದೆ, ಆ ಕೆರೆನ ನಮಗೆ ಸರ್ವೆ ಮಾಡಿಸ್ಬೇಕೀಗ ಇಮಿಡಿಯೇಟ್ ಆಗಿ. ಹೆಂಗ್ ಗೊತ್ತಾ, ಅದು ಯಾಕಾರು ಸೇರ್ಲಿ
ಕೆರೆನ ಹೇಗೆ ಗೊತ್ತಾ, ಕೆರೆ ಜಾಗ ಅಂತೂ ಇದ್ದೇ ಇರುತ್ತೆ. ಕೆರೆನ ನಮಗೆ ಅದೇ ಈಗ ಟೋಟಲ್ ಪೆಂಡಿಂಗ್ ಇರಬೇಕಂದ್ರೆ ಅವರಾಗ್ಲಿ ಇವರಾಗ್ಲಿ ಯಾರೇ ಆಗ್ಲಿ ಅದನ್ನ ಡಿಸ್ಪ್ಯೂಟ್ ರೈಸ್ ಮಾಡ್ತಾರೆ. ಅದಕ್ಕೆ ಅಲ್ಲಿ ಮೇಡಮ್ ಅವ್ರ ಗಮನಕ್ಕೆ ಮೇಡಮ್ ಅವ್ರ ಗಮನಕ್ಕೂ ತಂದು ಅಲ್ಲಿ ಏನಿದೆ ಕೇಸ್ ನಮಗೆ 30ನೇ ತಾರೀಕು ಮಾಡ್ತಾರಿಲ್ಲ ಅಂತ ಟೈಮ್ ಬೇಕಲ್ಲ ನಮಗೆ. 15ನೇ ತಾರೀಕು ನಮಗೆ 30ನೇ ತಾರೀಕು ಕೆರೆ ವಿಚಾರ ಇದು, ನಾಗರಿಕರ ವಿಚಾರ. ಕೆರೆ ನೀರು ಬೋಡಿ ಸೇರ್ಸಕ್ಕೆ ಬೇರೆ ಜಮೀನುಗಳವೆ, ಇದು ಕೆರೆನೇ ಸೇರಿಸಬೇಕು ಅನ್ನೋದಲ್ಲ. ಇದು ಕೆರೆ ಅವ್ರದ್ದಾಗಿದ್ರೆ ಅದು ಬೇರೆ. ಎಲ್ಲಿ ತಪ್ಪಾಗಿದೆ ಅದನ್ನ ನಾವು 15 ದಿನ ಗಡುವು ಕೊಟ್ಟಿದ್ದಾರೆ. ವೆರಿಫೈ ಮಾಡಿ ಕೊಡ್ತಾರೆ, ನಿಮ್ಗೆ ಮಾಹಿತಿಯನ್ನ ತಿಳಿಸ್ತಾರೆ. ಈಗ ಕೂಡಲೇ ಅದನ್ನ ಕೆರೆಗೆ ಇಡಬೇಕಾ ಏನು ಅನ್ನೋದು ಅಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ. ಈಗ ಯಾವುದೇ ರೀತಿಯ ಪ್ರಾಪರ್ಟೀಸ್ ಚೇಂಜ್ ಮಾಡಬಾರ್ದು ಅಂತ. ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡರಾದ ಜಗದೀಶ್ ಮಂಜೇಗೌಡ, ಹಲಗಣ್ಣ, ಕೃಷ್ಣೇಗೌಡ, ರಮೇಶ್, ಗುಂಡಣ್ಣ, ನಾಗರಾಜು, ರವಿ ಸೇರಿದಂತೆ ಇತರರಿದ್ದರು. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಪರಿಸರ ಬೆಳೆಸುವ ನಿಟ್ಟಿನಲ್ಲಿ ಟೈಮ್ಸ್ ವಿದ್ಯಾಸಂಸ್ಥೆ ಸಮೂಹ ಗಿಡಗಳನ್ನು ವಿತರಿಸುವ ಪುಣ್ಯದ ಕಾಯಕ ಕೈಗೊಂಡಿರುವುದು ಶ್ಲಾಘನೀಯ ಸಂಗತಿ ಎಂದು ಶಾಸಕ ಎ ಮಂಜು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅರ್ಕಲಗೂಡು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಹಾಸನ ಪದವಿ ಪೂರ್ವ ಕಾಲೇಜು ವತಿಯಿಂದ ಶುಕ್ರವಾರ ಹಮ್ಮಿಕೊಂಡಿದ್ದ ಟೈಮ್ಸ್ ಹಸಿರು ಸಿರಿ ಸಸ್ಯೋತ್ಸವದಲ್ಲಿ 10,000 ಗಿಡಗಳ ವಿತರಣಾ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮನುಕುಲದ ಉಳಿವಿಗೆ ಪರಿಸರ ಬೆಳೆಸುವುದು ಅನಿವಾರ್ಯವಾಗಿದೆ. ಹೀಗಾಗಿ ಓದಿನ ಸಮಯದಲ್ಲೇ ಮಕ್ಕಳಿಗೆ ಶಿಕ್ಷಣದಷ್ಟೇ ಪರಿಸರಕ್ಕೂ ಪ್ರಾಮುಖ್ಯತೆ ನೀಡುವ ನಿಟ್ಟಿನಲ್ಲಿ ಹೆಚ್ಚಿನ ಅರಿವು ಮೂಡಿಸಬೇಕು. ಪಕ್ಷಿಗಳಿಗೆ ಆಹಾರ ಒದಗಿಸಲು ಹೆಚ್ಚಿನದಾಗಿ ಹಣ್ಣಿನ ಮರಗಳನ್ನು ಬೆಳೆಸಬೇಕು. ರೈತಾಪಿ ವರ್ಗದ ಜನರು ಗಿಡಗಳನ್ನು ಬೆಳೆಸಿ ಆರ್ಥಿಕವಾಗಿ ಲಾಭ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ನಮ್ಮ ತಾಲೂಕಿನಲ್ಲಿ ಒಟ್ಟು 10,000 ಗಿಡಗಳನ್ನ ರೈತರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾನು ಅದಕ್ಕೆ ಟೈಮ್ಸ್ ಮಾಲೀಕರಿಗೆ ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಅದೇ ರೀತಿ ಬ್ಯಾಂಕಿನ ಮ್ಯಾನೇಜರ್ ಅವರು, ನಮ್ಮ BO ಅವರು, ರೋಟರಿ ಅಧ್ಯಕ್ಷರು, ವಿಜಯ್ ಕುಮಾರ್ ಅವರು, ಕಾಲೇಜಿನ ಪ್ರಾಂಶುಪಾಲರು, ಗಂಗಾಧರ್ ಅವರು ಇವತ್ತು ಈ ವೇದಿಕೆಯ ಮೇಲೆ ಇದ್ದು 10,000 ಗಿಡಗಳಿಗೆ ಕೊಡೋದಕ್ಕೆ ಸಾಕ್ಷಿಯಾಗಿದ್ದಾರೆ. ಪತ್ರಿಕಾ ಮಿತ್ರರು ಇದ್ದೀರಿ, ಇಲ್ಲಿ ಸಾರ್ವಜನಿಕರು ಇದ್ದೀರಿ. ಬಹುಶಃ ಇದೊಂದು ಒಳ್ಳೆಯ ಪುಣ್ಯದ ಕೆಲಸ. ಸುಮಾರು 10, 15 ವರ್ಷ, 20 ವರ್ಷ ಆದ ಮೇಲೆ ಆ ಕುಟುಂಬಕ್ಕೆ ಒಂದು ದಾರಿದೀಪವಾಗುವಂತ ಹಸಿರು ಗಿಡವನ್ನ ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ಬಹುಶಃ ಅವರಿಗೆ ನಾನು ಟೈಮ್ಸ್ ಸಂಸ್ಥೆ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಮಾತನಾಡಿ, ಪರಿಸರ ಉಳಿಸಿದರೆ ಭೂಮಿ ಉಳಿಯಲಿದೆ. ರೈತರು ತಮ್ಮ ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಉನ್ನತ ಶಿಕ್ಷಣ, ಪರಿಸರ ಬೆಳೆಸುವ ಕಾರ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕೆಂದು ಮನವಿ ಮಾಡಿದರು. ಮೊದಲನೇದ ಈ ಕಾರ್ಯಕ್ರಮ ಏನಕ್ಕೆ ಮಾಡಬೇಕು ಅಂದ್ರೆ, ಇಲ್ಲಿ ನೆರೆದಿರುವಂತಹ ಶಿಕ್ಷಕರಿಗೆ, ಪೋಷಕರಿಗೆ ಒಂದು ಮನವಿ. ಈಗಿನ ಪೋಷಕರು ಸಾಮಾನ್ಯವಾಗಿ ಮಕ್ಕಳಿಗೆ ಏನ್ ಆಸ್ತಿ ಮಾಡಬೇಕು, ಎಷ್ಟು ಸೈಟ್ ಮಾಡಬೇಕು, ಎಷ್ಟು ಒಡವೆ ಮಾಡಬೇಕು, ಯಾವ ದಿಕ್ಕಲ್ಲಿ ಎಷ್ಟು ಜಮೀನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರು ಹೊರತು ಅಟ್ಲೀಸ್ಟ್ ಈ ಭೂಮಿ ಇದ್ರೇನೆ ಈ ಎಲ್ಲ ಆಸ್ತಿಗಳಿಗೂ ಬೆಲೆ ಬರುತ್ತೆ. ಸೊ ಯಾರಾದ್ರೂ ಪೇರೆಂಟ್ಸ್ಗಳು ಮಕ್ಕಳಿಗೆ ಏನಾದ್ರು ವಾಪಸ್ ಕೊಡ್ತೀರಾ ಅಂದ್ರೆ ಈ ಸೈಟಿನ ಜೊತೆಗೆ ಮಕ್ಕಳಿಗೂ ಹೇಳಿ, ನೋಡಪ್ಪ ನಾನೊಂದು 100 ಗಿಡ ನೆಟ್ಟಿದ್ದೆ, ಅದೊಂದು 50 ಮರಗಳಾಗಿದೆ, ಅಟ್ಲೀಸ್ಟ್ ನೀನೊಂದು 50 ಗಿಡಗಳು ನೆಟ್ಟು 25 ಮರ ಮಾಡಿ ಅಂತ ನೆಕ್ಸ್ಟ್ ಜನರೇಷನ್ಗೆ ಇದನ್ನ ತಗೊಂಡೋಗೋ ಒಂದು ಕಲ್ಚರ್ನ ಡೆವಲಪ್ ಮಾಡಬೇಕು ಅನ್ನೋದು ಖಂಡಿತವಾಗ್ಲು ಇದ್ರ ಮೂಲ ಉದ್ದೇಶ. ದಯಮಾಡಿ ಶಿಕ್ಷಕರಿಗೆ, ಪೋಷಕರಿಗೆ ಆ ಶಕ್ತಿ ಇರುತ್ತೆ, ಅದನ್ನ ಆದಷ್ಟು ನೆರವೇರಿಸ್ಕೊಡಿ ಅನ್ನೋದು ಇದರ ಒಂದು ರಿಕ್ವೆಸ್ಟ್. ನಾವು ಕೂಡ ಒಂದು ಗಿಡದಿಂದ ಏನೋ ದೊಡ್ಡ ರೆವಲ್ಯೂಷನ್ ಆಗುತ್ತೆ ಅಂತಲ್ಲ, ಸಣ್ಣ ಹೆಜ್ಜೆನೆ ತುಂಬಾ ದೊಡ್ಡ ದಾರಿ ಮಾಡುತ್ತೆ. ಆ ಕಾರಣಕ್ಕೆ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದೀವಿ, ಪ್ರತಿ ವರ್ಷ ನಡ್ಕೊಂಡ್ ಬರ್ತಿದೆ. ಇದು ನೀವು. ಈ ವೇಳೆ ಬಿಇಒ ಕೆಪಿ ನಾರಾಯಣ್, ವಲಯ ಅರಣ್ಯಾಧಿಕಾರಿ ಯಶ್ಮಾ ಮಾಚಮ್ಮ, ಕಾಲೇಜು ಪ್ರಾಂಶುಪಾಲ ನವೀನ್ ಪಿ ಉಲಿವಾಲ, ಉಪನ್ಯಾಸಕ ನವೀನ್ ಪ್ರಶಾಂತ್, ರೋಟರಿ ಕ್ಲಬ್ ಅಧ್ಯಕ್ಷ ವಿಜಯ್ ಕುಮಾರ್ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಹಣ ಹೊಂದಾಣಿಕೆಗೆ ರೇಷನ್ ಕಾರ್ಡ್ ರದ್ದು ಮಾಡುತ್ತಿದೆ. ಇದರಿಂದಾಗಿ ಬಡವರು ವಂಚಿತರಾಗುತ್ತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಶಾಸಕ ಸುನಿಲ್ ಕುಮಾರ್ ವಾಗ್ದಾಳಿ. ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯಲ್ಲಿ ರಿಫ್ಲೆಕ್ಷನ್ 2024ರ ಕಾರ್ಯಕ್ರಮ, ವಿವಿಧ ಶಾಲೆಗಳ ಮಕ್ಕಳ ಪ್ರತಿಭೆ ಅನಾವರಣ. ಮಕ್ಕಳು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಆಯೋಜಕರ ಕರೆ. ಅರ್ಕಲಗೂಡು ಸರ್ಕಾರಿ ಕೆರೆ ಜಾಗ ವಕ್ಫ್ ಹೆಸರಿಗೆ ಕೂಡಲೇ ಖಾತೆ ರದ್ದುಗೊಳಿಸುವಂತೆ ಆಗ್ರಹ. ರೈತ ಸಂಘದಿಂದ ಪ್ರತಿಭಟನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.